ಸ್ವಾಗತ ಮತ್ತೊಮ್ಮೆ. ಮತ್ತೆ ಬಿ ಡಿ ಎ ವಿಲ್ಲಾಗಳು ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿ ಡಿ ಎ ವಿಲ್ಲಾನ ಆಕ್ಷನ್ಗೆ ತಂದಿದೆ. ಕ್ಲೋಸ್ ಟು 49 ವಿಲ್ಲಾಸ್. ಅದನ್ನು ಬಂದ್ಬಿಟ್ಟು ಹುಣ್ಣಿಗೇರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ 3 BHK 4 BHK ಎಲ್ಲ ಇದೆ. 90 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ನೋಟಿಫಿಕೇಶನ್ ಟಾಕ್ಸ್ ಅಬೌಟ್. ಟೋಟಲ್ 49. ಸೊ 90 lakhs, 125, 126, 115 ಮಲ್ಟಿಪಲ್ ರೇಂಜಲ್ಲಿದೆ. ಆಕ್ಷನ್ ಆಗಿರೋದ್ರಿಂದ ಇಫ್ ಯು ಪ್ಲಾನ್ ವೆರಿ ವೆಲ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಟು ಗೆಟ್ ದಿಸ್ ಪ್ರೈಸ್. ಈ ಬಿ ಡಿ ಎನ ವಿತಿನ್ 10 to 12% ಅಲ್ಲಿ ಸಿಕ್ಕರೆ ಇಟ್ ವಿಲ್ ಬಿ ನನ್ನ ಪ್ರಕಾರ ಗುಡ್ ಇನ್ವೆಸ್ಟ್ಮೆಂಟು. ಸೊ ಇಫ್ ಯು ಆರ್ ಸಮ್ ಒನ್ ಬೆಂಗಳೂರು ಔಟ್ಸ್ಕರ್ಟಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ, ವಿಲ್ಲಾ ನೋಡ್ತಾ ಇದ್ರೆ, ಪ್ಲೀಸ್ ಕನ್ಸಿಡರ್ ದಿಸ್. ಕಂಪೇರ್ ವಿತ್ ಯುವರ್ ಎಕ್ಸಿಸ್ಟಿಂಗ್ ವಿಸಿಟಿಂಗ್ಸ್ ಎಲ್ಲ, ದೆನ್ ಯು ಟೇಕ್ ಅ ಕಾಲ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೌಸಿಂಗ್ ಕಾಂಪ್ಲೆಕ್ಸ್ ಬಿ ಡಿ ಎ ವಿಲ್ಲಾ ಈ ಥರ ಕಾಣುತ್ತೆ ಜಿಯೋಗ್ಲೇ. ಸೊ ಇದು ಎಕ್ಸಾಕ್ಟ್ಲಿ ಮೆಜೆಸ್ಟಿಕ್ಕಿಂದ ಎಷ್ಟು ದೂರ ಇದೆ, ಕನೆಕ್ಟಿವಿಟಿ ಯಾವ ಥರ ಇದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಕಂಪ್ಲೀಟ್ ನೋಟಿಫಿಕೇಶನ್ ಓದ್ತೀನಿ, ಇದನ್ನು ಯಾವ ಥರ ಓದಬೇಕು, ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನೀವೇನಾದರೂ ಅರ್ಜಿ ಹಾಕಬೇಕಂತಂದರೆ ಯಾವ ರೀತಿ ಇದನ್ನು ಅರ್ಜಿ ಹಾಕಬೇಕು, ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಇಫ್ ಯು ಆರ್ ಫಾಲೋಯಿಂಗ್ ಮೀ, ನೀವೇನಾದರೂ ಈ ವಿಡಿಯೋನ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓನ್ಲಿ ರಿಕ್ವೆಸ್ಟ್ ಇಸ್ ಸಮ್ಮನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಕರ್ನಾಟಕದಲ್ಲಿ ಬರುವಂತಹ ನ್ಯೂ ಲೇಔಟ್ಸ್, ನ್ಯೂ ಆಕ್ಷನ್ಸ್ ಅಕ್ರಾಸ್ ಕರ್ನಾಟಕ ಇದ್ದರೆ, ನಮ್ಮ ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ದರ್ ಆರ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್. ಪಾಯಿಂಟ್ ನಂಬರ್ 1, ಇದೇ ಬಿ ಡಿ ಎ ವಿಲ್ಲಾ ನಾನು ಒಂದೂವರೆ ವರ್ಷದ ಹಿಂದೆ ಪರ್ಸ್ನಲ್ಲಾಗಿ ಹೋಗಿ 3 BHK ವಿಲ್ಲಾ ಯಾವ ಥರ ಇದೆ ಅಂತ ವಿಡಿಯೋ ಮಾಡಿದ್ದೀನಿ. ಅದ್ರ ಜೊತೆಗೆ 4 BHK ವಿಲ್ಲಾ ಕೂಡ ಯಾವ ಥರ ಇದೆ ಅಂತ ವಿಡಿಯೋ ಮಾಡಿದ್ದೀನಿ. ಈ ಎರಡೂ ಲಿಂಕನ್ನು ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿದ್ರೆ ನಿಮ್ಮ ಬ್ರೇಕ್ ಟೈಮಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಹೋಗಲೇಬೇಕಂತೇನಿಲ್ಲ, ಬಟ್ ಸ್ಟಿಲ್ ಮೈ ಸಜೆಷನ್, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಪರ್ಸ್ನಲಿ ಹೋಗಿ ಇನ್ವೆಸ್ಟ್ ಮಾಡಿ ಅಂತ ನಾನು ಪರ್ಸ್ನಲಿ ಹೋಗ್ಬಿಟ್ಟು ಸೈಟ್ ವಿಸಿಟ್ ಮಾಡಿಬಿಟ್ಟು ಈ ವಿಲ್ಲಾಗಳನ್ನ ನೋಡಿ. ಯಾಕಂದರೆ ರೆಡಿಮೇಡ್ ಆಲ್ರೆಡಿ ರೆಡಿ ಇರುವಂಥ ವಿಲ್ಲಾ ಯಾವ ಸ್ಟೇಟಸಲ್ಲಿದೆ, ಯಾವ ಕಂಡೀಷನ್ಲಿದೆ ನೋಡ್ಕೊಂಡು ಹಾಕಿ. ಅನದರ್ ಥಿಂಗ್ ಈಸ್, ನೀವೇನಾದರೂ ಇದೇ ಥರ ಮಾಹಿತಿಯನ್ನು ವಾಟ್ಸಪ್ ಚಾನಲ್ ಜಾಯ್ನ್ ಆದರೆ ನಿಮಗೆ ನಿಮ್ಮ ನಂಬರು ಸೆಕ್ಯೂರ್ ಆಗಿರುತ್ತೆ. ಸೊ ನಮ್ಮ ನಂಬರು ಕೂಡ ಸೆಕ್ಯೂರ್ ಆಗಿರುತ್ತೆ. ಯು ಕ್ಯಾನ್ ಜಾಯ್ನ್ ಎಸ್ ವಾಟ್ಸಪ್ ಗ್ರೂಪ್, ಇದು ಚಾನಲ್ ಇರುತ್ತೆ. ಸೊ ಇಲ್ಲಿ ನಾವು ಪ್ರತಿಯೊಂದು ಆಪರ್ಚುನಿಟಿನ, ಹೊಸ ವಿಲ್ಲಾಗಳು, ಹೊಸ ಲೇಔಟು, ಹೊಸ ಆಪ್ಷನ್ಗಳನ್ನ ಮಲ್ಟಿಪಲ್ ಟೈಮ್ಸ್ ರಿಮೈಂಡ್ ಮಾಡ್ತೀವಿ, ಸೊ ದಟ್ ಯು ವಿಲ್ ನಾಟ್ ಫರ್ಗೆಟ್ ಇಟ್. ಹಾಗೆ ದೇರ್ ಇಸ್ ಅನ್ ಇನ್ಸ್ಟಾಗ್ರಾಮ್ ಪೇಜ್ ಕಾಲ್ಡ್ ರಿಯಲ್ ಎಸ್ಟೇಟ್ ಕನ್ನಡಿಗ, ದಟ್ಸ್ ಮೀ. ವಿ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು 50,000 ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ, ಫಾಲೋವರ್ಸ್ ಆಗ್ತಾ ಇದ್ದಾರೆ. ಫಾಲೋ ಮಾಡ್ಕೊಳ್ಳಿ. ಎವ್ರಿ ಫಾಲೋವರ್ಸ್ ಆಫ್ ಮೈಂಡ್, ನೀವು ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇರಿ, ಅಥವಾ ಲಿಂಕ್ಡ್ಇನ್ನಲ್ಲಿ ಫಾಲೋ ಮಾಡ್ತಾ ಇರಿ, ಅಥವಾ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇರಿ. ಎವ್ರಿ ಒನ್ ಡಿಸರ್ವ್ ಅ 2 to 3 ಫ್ರೀ ಕನ್ಸಲ್ಟೇಷನ್. ವಾಟ್ ಡಸ್ ಇಟ್ ಮೀನ್ 2 to 3 ಕನ್ಸಲ್ಟೇಷನ್ ಅಂದರೆ, ನೀವೇನಾದರೂ ನಮ್ಮ ವಿಡಿಯೋ ನೋಡಿದ್ರೆ ಪೂರ್ತಿಯಾಗಿ ನೋಡಿ, ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಒಂದು ಮೆಸೇಜ್ ಮಾಡಿ ನಮ್ಮ ಹತ್ರ ಮಾತಾಡಿ ಅಂತ ಹೇಳ್ತೀವಿ. ವಿ ಡೋಂಟ್ ರೆಸ್ಟ್ರಿಕ್ಟ್, ನೀವು ಅದನ್ನೇ ಕೇಳಿ ಇದನ್ನೇ ಕೇಳಿ ಅಂತ. ಯಾಕಂದರೆ ನಮ್ಮಲ್ಲಿ ಇನ್ಫಾರ್ಮೇಷನ್ ಎಂಡ್ ಟು ಎಂಡ್ ಯಾವಾಗಲೂ ಫ್ರೀಯಾಗಿ ಇರುತ್ತೆ. ಸೊ ಅದ್ರ ಮೇಲೆ ನೀವು ಈ ಬಿ ಡಿ ಎ ವಿಲ್ಲಾ ಅರ್ಜಿ ಹಾಕಲಿಕ್ಕೆ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕು ಅಂತಂದರೆ, ಅದ್ರ ಜೊತೆಗೆ ಬಿ ಡಿ ಎ ಬಿಡಿಂಗ್ ಮಾಡಿಕೊಡ್ಬೇಕು, ಸೈಟ್ ಸೆಲೆಕ್ಷನ್ ಬೇಕು, ಸೈಟ್ ವಿಸಿಟ್ ಬೇಕು, ಏನೇ ಹೆಲ್ಪ್ ಬೇಕಂದ್ರೂ ಯು ಕ್ಯಾನ್ ಟಾಕ್ ಟು ಅಸ್. ವಿ ಹ್ಯಾವ್ ಆಲ್ ದ ಸಪೋರ್ಟ್. ಪರ್ಸ್ನಲಿ ನಾನೇ ಇದನ್ನು ಮಾಡಿಕೊಡ್ತೀನಿ. ಆನ್ ದಟ್ ನೋಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ವೆಬ್ಸೈಟಲ್ಲಿ ಇಫ್ ಯು ಕಮ್ ಟು BDAKarnataka.in ಬಂದರೆ ಈ ಆಪ್ಷನ್ ಇದೆ. ಇಫ್ ಯು ಕ್ಲಿಕ್ ಆನ್ 17/8, ಈ ಇನ್ಫಾರ್ಮೇಷನ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಅದಕ್ಕಿಂತ ಮೇಯ್ನು ನಾವು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ KPP ಲಾಗಿನ್ ಮಾಡಬೇಕಾಗುತ್ತೆ. ಓಕೆ, ಇದು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್. ಎಲ್ಲ ಆಪ್ಷನ್ ನಡೆಯೋದೇ ಇದೇ KPP ಅಲ್ಲೇನೆ. ಓಕೆ, ಸೊ ನೀವು ಗೂಗಲಲ್ಲಿ ಹೋಗಿ ಜಸ್ಟ್ ಇಫ್ ಯು ಪುಟ್ KPP ಅಂತ ಹೊಡೆದ್ರೆ, ದಿಸ್ ಅ ಫಸ್ಟ್ ವೆಬ್ಸೈಟ್ ಇಟ್ ಸೆಲ್ಫ್, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳಿ. ಬಟ್ ರೈಟ್ ನೌ ದರ್ ಇಸ್ ಸಮ್ ಮೇಂಟೆನೆನ್ಸ್, ಅದನ್ನು ನೀವು ವೆಯ್ಟ್ ಮಾಡಿ ಬರುತ್ತೆ. ಬಟ್ ಇದನ್ನು ನೀನು ಹೌ ಟು ಲಾಗಿನ್ ಟು ಇಂಪಾರ್ಟೆಂಟ್ ಇರುತ್ತೆ. ಹೌ ಟು ಲಾಗಿನ್ ಟು KPP ಪೋರ್ಟಲ್ ಅಂತ ಹಾಕಿದರೆ, ದಿಸ್ ಇಸ್ ಮೈ ವಿಡಿಯೋ, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ನಾನೇ ಮಾಡಿ ಹಾಕಿರೋದು, ರೆಡ್ ಕಲರು. ಇದರಲ್ಲಿ ಯಾವ ಥರ ಲಾಗಿನ್ ಮಾಡಬೇಕು ಪೂರ್ತಿಯಾಗಿ ಹೇಳಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ KPPಯಲ್ಲಿ ಲಾಗಿನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ವೇಸ್ ಒನ್ ಟೈಮ್. ಒನ್ಸ್ ಯು ಗೆಟ್ ಇಟ್ ಡನ್, ಇವನ್ ನೆಕ್ಸ್ಟ್ ಆಪ್ಷನ್ ಕೂಡ ಅದನ್ನ ಯೂಸ್ ಮಾಡ್ಬೋದು. ಆಮೇಲೆ ಹೌ ಟು ಸಬ್ಮಿಟ್ ಅ ಬಿಡ್ ಇನ್ KPP ಅಂತ ಹಾಕಿದ್ರೆ, ಸೊ ಬಿಡ್ಡನ್ನು ಸಬ್ಮಿಟ್ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ್ಯಾವ ಪ್ರೊಸೀಜರ್ ಇದೆ, ಅದೆಲ್ಲ ಇದೆ. ಸೊ ರೈಟ್ ನಾವು KPP ವರ್ಕ್ ಆಗದೆ ಕಾರಣ ಐ ವಿಲ್ ಜಸ್ಟ್ ಸ್ಕಿಪ್ ದಟ್ ಪಾಯಿಂಟ್. ಬಟ್ ಈ ಎರಡೂ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಏನು ನೋಡಿದಿರಲ್ವ, ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಗೂಗಲಲ್ಲಿ ಡೈರೆಕ್ಟಾಗಿ ನೀವು ಹೊಡೆದ್ಬಿಟ್ರೂ ಬರುತ್ತೆ. ಸೊ ದಟನ್ನು ಸೈಟ್ ಪಕ್ಕಕ್ಕೆ ಇಡೋಣ. ಸೊ ನಾವು ವಿ ಹ್ಯಾವ್ ವೆಬ್ಸೈಟ್ ಕಾಲ್ಡ್ BDA. ನಾನು ಇದನ್ನು ಡೌನ್ಲೋಡ್ ಮಾಡಿದ್ದೀನಿ.
ಸೊ ಏನಿಲ್ಲ, ಅಲ್ಲಿ ಬೇಕಾಗಿರೋದು 4 ಡೀಟೇಲ್ಸ್ ಗೈಸ್. ಒಂದು ಬಂದ್ಬಿಟ್ಟು ಆಧಾರ್ ಕಾರ್ಡು, ಓಕೆ, ಫೋಟೋ. ಇನ್ನೊಂದು ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ಫೋಟೋ, ಓಕೆ. ಅದ್ರ ಜೊತೆಗೆ ಇನ್ನೂ ಒಂದು ಬಂದ್ಬಿಟ್ಟು ನಮಗೆ ಬೇಕಾಗಿರೋದು ಸ್ಪೆಸಿಮೆನ್ ಸಿಗ್ನೇಚರ್ ಅಂತ ಹೇಳಿ. ಸ್ಪೆಸಿಮೆನ್ ಸಿಗ್ನೇಚರ್ ಈ ಥರ ಇರುತ್ತೆ. ಅದರಲ್ಲಿ ಹೆಸರು ಫಾಲೋಡ್ ಬೈ ಆಕ್ಷನ್ ನಂಬರು, ಯಾವ ಲೇಔಟು, ಪುನೀತ್ ರಾಜ್ಕುಮಾರ್ BDA ಸಮುದಾಯ ಭವನ, ಯಾವ ಸೈಟು, ಡೈಮೆನ್ಷನ್ ಏನು, ನೀವು ಜಾಯಿಂಟಲ್ಲಿ ಹೋಗ್ತಾ ಇದ್ದಾರೆ, ನಿಮ್ಮ ಜಾಯಿಂಟ್ ಯಾರ ಹೆಸರಲ್ಲಿ ಹೋಗ್ತಾ ಇದ್ದೀರಾ, ಅವ್ರ ಏಜು, ಈ ಥರ ಹಾಕಿ ಒಂದು ಫೋಟೋ ಹಾಕಿ ಸಿಗ್ನೇಚರ್. ಟೋಟಲ್ 4 ಡಾಕ್ಯುಮೆಂಟ್, ಆಧಾರ್, ಪ್ಯಾನ್ ಕಾರ್ಡ್ ಮತ್ತು ಇದು ಸ್ಪೆಸಿಮೆನ್ ಸಿಗ್ನೇಚರ್ನ ನಾವು ಲೋಡ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಇನ್ನು ಯಾವುದೇ ರೀತಿ ಇರಲ್ಲ. ಸೊ ಇಲ್ಲಿ ಕೊಟ್ಟಿರೋದು ಆಲ್ರೆಡಿ ಸ್ಟಾರ್ಟ್ ಆಗಿ 4 ದಿವಸ ಆಯಿತು. 17 ಸ್ಟಾರ್ಟ್ ಆಗ್ತದೆ. ನಾವು ಈ ವಿಡಿಯೋನ 21st ಆಗಸ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಡೇಟ್ ಟು ಸಬ್ಮಿಟ್ ಇಸ್ 31/08/2026 5 ಗಂಟೆವರೆಗೂ. ಸೊ ಪ್ರತಿಯೊಂದು ಕನಿಷ್ಠ ಬಿಡ್ಡು ಹೆಚ್ಚಳ 5% ಆಗಲೇಬೇಕು ಅಂತ ಹೇಳಿದ್ದಾರೆ. ಸೊ ಇದು ಆರಂಭ ಆಗೋದು 31ನೇ ತಾರೀಕು ಲಾಸ್ಟ್ ಡೇಟ್ ಪರ್ಮಿಷನ್ಗಾದರೆ. ಬಿಡಿಂಗ್ ಇರೋದು 1ನೇ ತಾರೀಕು ಮತ್ತು 2ನೇ ತಾರೀಕು ಬೆಳಗ್ಗೆ 11ರಿಂದ ಸಂಜೆ ಮರು ದಿವಸ ಸಂಜೆ 5ವರೆಗೂ ಇರುತ್ತೆ. ಪ್ರತಿಯೊಂದು ಫ್ಲ್ಯಾಟ್ಗೂ ಪರ್ಮಿಷನ್ಗೆ ಮಿನಿಮಮ್ 4 ಲಕ್ಷ AMD ತುಂಬಲೇಬೇಕು. ಸೊ ಇಲ್ಲಿ ನೋಡಿ, ಇದನ್ನು ಹೆಂಗೆ ಓದ್ಕೋಬೇಕಂತ ಹೇಳ್ತೀನಿ ನೋಡಿ, ಓಕೆ. ಸೊ ಇಲ್ಲಿ ನೋಡಿ, ವಿಲ್ಲಾ ನಂಬರ್ನು ಕೊಟ್ಬಿಟ್ಟಿದ್ದಾರೆ, ಆಮೇಲೆ ಅದರದ್ದು ಟೈಪು ಕೊಟ್ಬಿಟ್ಟಿದ್ದಾರೆ. 4 BHK TD1D ಅಂದರೆ ಅದು ನಂಬರು. ಬಿಲ್ಡಪ್ ಏರಿಯಾ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಫ್ಲ್ಯಾಟಲ್ಲಿ, ವಿಲ್ಲಾದಲ್ಲಿ ಬಿಲ್ಡಪ್ ಏರಿಯಾ ಇಸ್ ವೆರಿ ಇಂಪಾರ್ಟೆಂಟು. ಬಿಲ್ಡಪ್ ಏರಿಯಾ ಇಸ್ ಫೈನಲ್ ಬಿಲ್ಡಪ್ ಏರಿಯಾ. ಸೊ ನನಗನ್ಸ್ಬಿಟ್ಟಿಗೆ 4 BHK ಎಲ್ಲ 30-40, 30-50, 40-60 ಸೈಡ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. 1800 ಅಡಿ, ಮಲ್ಟಿಪಲ್ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಅದ್ರ ಮೇಲೆ ಇನ್ನೊಂದೆಲ್ಲ ಸೇರಿ ಬಿಲ್ಡಪ್ ಏರಿಯಾ ಇರುತ್ತೆ. ಬಿಲ್ಡಪ್ ಏರಿಯಾ 1800 ಇದ್ರೆ ಕಾರ್ಪೆಟ್ ಏರಿಯಾ ಇದಕ್ಕಿಂತ ಕಮ್ಮಿನೇ ಇರುತ್ತೆ. ಜಸ್ಟ್ ಇಮ್ಯಾಜಿನ್, ರಿಡ್ಯೂಸ್ 10% ಆರ್ 15%. ಇಟ್ ವಿಲ್ ಬಿ ಅರೌಂಡ್ 1600 ಸಮಥಿಂಗ್ ಏನೋ ಇರ್ಬೋದು. ಬಟ್ ಅದನ್ನು ನೀಟಾಗಿ ತಿಳ್ಕೊಳ್ಳಿ. ಈಗ ನೋಡಿ, ನಾರ್ತ್ಗೆ ಏನಿದೆ ಅಂತಂದರೆ ವಿಲ್ಲಾ ನಂಬರ್ 10 ಇದೆ. ಸೌತ್ಗೆ ಏನಿದೆ ಅಂದರೆ ರೋಡ್ ಇದೆ. ಈಸ್ಟ್ಗೆ ಏನಿದೆ ಅಂದರೆ ವಿಲ್ಲಾ ನಂಬರ್ 12 ಇದೆ. ವೆಸ್ಟ್ಗೆ ಏನಿದೆ ಅಂದರೆ ಪಾರ್ಕ್ ಇದೆ. ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಈ ವಿಲ್ಲಾಗೆ ನಮಗೆ ಸೌತ್ ಫೇಸಿಂಗ್ ವಿಲ್ಲಾ ಇದು, ಓಕೆ. ಸೊ ನಮಗೆ ವೆಸ್ಟಿಗೆ ಪಾರ್ಕ್ ಬರುತ್ತೆ, ಈಸ್ಟಿಗೆ ಇನ್ನೊಂದು ವಿಲ್ಲಾ ಇದೆ, ನಾರ್ತಿಗೂ ಕೂಡ ಒಂದು ವಿಲ್ಲಾ ಇದೆ. ಈ ಥರ ಇದು ನೋಡ್ಕೋಬೇಕು. ಈ ಥರ ಈ ವಿಲ್ಲಾ ನಂಬರ್ 7 ಅಂತ ನೀವು ಈಗ ಗೂಗಲಲ್ಲಿ ಕಂಡುಹಿಡಿಯೋದು ಕಷ್ಟ. ಬಟ್ ಲೈಕ್ ಐ ಥಿಂಕ್ ಕಂಡುಹಿಡಿಯೋದು ಕಷ್ಟ. ನನ್ನ ಪ್ರಕಾರ ವಿಲ್ಲಾ ನಂಬರ್ 1, ವಿಲ್ಲಾ ನಂಬರ್ 3, ವಿಲ್ಲಾ ನಂಬರ್ 2 ಇದೆ ಅಲ್ವಾ. ಸೊ 4, 5, 6, 7, 8, 9, 10, 11, 8, 9, 10, 11 ಐ ಥಿಂಕ್ ಇದೇನೆ 99% ವಿತ್ ಅಕ್ಯೂಸ್. ಯಾಕೆಂದ್ರೆ ನಾನು ಅಲ್ಲಿ ಹೋಗಿದ್ದೀನಿ, ನನಗೆ ಐಡಿಯಾ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು ವಿಲ್ಲಾ ಇರುತ್ತೆ. ಸೊ ಇದ್ರ ಪ್ರಕಾರ ಹೋದರೆ ನೋಡಿ, ಸೌತಿಗೆ ರೋಡ್ ಇದೆ, ಓಕೆ. ಸೊ ಇದು 11 ಆದರೆ ಇದು 12 ಇರುತ್ತೆ, ಅಂದರೆ ಈಸ್ಟಿಗೆ 12 ಇದೆ. ಯಾ, ಪರ್ಫೆಕ್ಟ್. ನಾರ್ತ್ಗೆ 10 ಇದೆ, ಇದು 10 ಇದೆ. 3, 4, 5, 6, 7, 8, 9, 10, 11, ಯಾ, ಕರೆಕ್ಟ್. ದೆನ್ ವೆಸ್ಟಿಗೆ ಪಾರ್ಕ್ ಇದೆ, ಚಿಕ್ಕದಾಗಿ ಪಾರ್ಕ್ ಇದೆ, ಓಕೆ. ಸೊ ಇಲ್ಲಿ ಸೌತ್ ರೋಡು ವೆಸ್ಟಿಗೆ ತುಂಬ ಪಾರ್ಕ್ ಇರೋದ್ರಿಂದ ಗಾಳಿ ಬೆಳಕು ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ನಿಮಗೆ ಈಸ್ಟ್ ಮತ್ತು ನಾರ್ತಿಗೆ ಮಾತ್ರ 2 ವಿಲ್ಲಾ ಇದೆ. ದಿಸ್ ಇಸ್ ವೆರಿ ವೆರಿ ಗುಡ್ ಆಪ್ಷನ್. ಇಲ್ಲೊಬ್ರು ನೋಡಿ, ಪೇಂಟ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ, ಇವರೆಲ್ಲ ತೊಗೊಂಡಿದ್ದಾರೆ. ಎಲ್ಲೆಲ್ಲಿ ನೀವು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತಲ್ಲ, ಅವರೆಲ್ಲ ಬಂದುಬಿಟ್ಟಿದ್ದಾರೆ ಅಂತ ಅರ್ಥ, ಓಕೆ. ವಿಲ್ಲಾ ನಂಬರ್ 84 ಇಲ್ಲಿ ಬರುತ್ತೆ, ವಿಲ್ಲಾ ನಂಬರ್ 79 ಇಲ್ಲಿ ಬರುತ್ತೆ, ಓಕೆ. ಇದು 2 BHK 3 BHK ಈ ಥರ ಇರುತ್ತೆ. ಸೊ ಅದ್ರ ಜೊತೆಗೆ ಅದರದ್ದು ಪ್ರೈಸ್ ಬಂದ್ಬಿಟ್ಟು 1,26 ಲಕ್ಷ, ಓಕೆ. ಇಟ್ ಕ್ಯಾನ್ ಗೋ ಎನಿ ಟೈಮ್. ಬಟ್ ಆಕ್ಷನ್ ವಿಲ್ಲಾಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಅನ್ನೋದಕ್ಕಿಂತ, ವಿಲ್ಲಾಗಳು ಬಂದಾಗ ಜನಗಳು ಮೀನಿಂಗ್ಫುಲ್ ಆಗಿ ಬಿಡ್ ಮಾಡಿಬಿಟ್ಟು ಆದಷ್ಟು ಕಮ್ಮಿ ರೇಟಿಗೆ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಈ ಸೀರೀಸ್ ಆಯಿತು, ಓಕೆ. ನಿಮಗೆ ಈಸ್ಟ್ ಬೇಕು ಅಂತಂದರೆ ಎಲ್ಲಿ ರೋಡ್ ಅಂತ ಇದೆಯಲ್ಲ ಅದು ಈಸ್ಟ್ ಅಂತ ಇರುತ್ತೆ, ನೀವು ಅದನ್ನು ಗಮನ ಇಟ್ಕೊಳ್ಳಿ. ನೋಡಿ, ಇಲ್ಲೊಂದು ಈಸ್ಟ್ ಇದೆ, ಇಲ್ಲೊಂದು ಈಸ್ಟ್ ಇದೆ, ಈಸ್ಟಿಗೆ ಪಾರ್ಕ್ ಇದೆ. ಪಾರ್ಕ್ ಎಲ್ಲ ಇದೆ ತೊಗೊಳ್ಳಿ, ಇಟ್ ಇಸ್ ವೆರಿ ಗುಡ್. ಸೊ ಇದು 126 ಇಷ್ಟೊಂದಿದೆ, ಓಕೆ. ಸೊ 4 BHK, ಈ ಕಡೆನೂ 4 BHK ಇಷ್ಟಿದೆ. 3 BHK ನೋಡಿ, 3 BHKಲಿ 90 ಲ್ಯಾಕ್ಸ್ಗೆ ಸ್ವಲ್ಪ ಇದೆ, ಓಕೆ. ಸೊ 90 ಲ್ಯಾಕ್ಸ್ಗೆ ನಮಗೆ ಆಮೇಲೆ 115 ಕೂಡ ಇದೆ. ನೋಡಿ, ಕಾರ್ಪೆಟ್ ಏರಿಯಾ ನೋಡಿ, 1808 ಇಲ್ಲಿತ್ತಲ್ವಾ, ಒಂದೊಂದು ನೋಡಿ 18044 ಇದೆ. ಈ 2 BHK ಬಂದುಬಿಟ್ಟು 3 BHK ಬಂದುಬಿಟ್ಟು 1274 ಇದೆ ಬಿಲ್ಡಪ್ ಏರಿಯಾ. ಆಮೇಲೆ ಈ 3 BHK ಇನ್ನೊಂದು ಸ್ಟೈಲ್ ಬಂದುಬಿಟ್ಟು 15 ಲ್ಯಾಕ್ 1.15 CRದು 700 ಇದೆ. ಸಿಂಪಲ್ ಆಗಿ ಹೇಳ್ತಾರೆ, 4 ಲಕ್ಷ ತುಂಬಿ, ಪರ್ಮಿಷನ್ ತುಂಬಿ, ಮಿನಿಮಮ್ 2 ಇರಲೇಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, KPPL ಲಾಗಿನ್ ಮಾಡಿ, ಈ ಎಲ್ಲ ಅಕೌಂಟ್ಗೆ ನೀವು ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ.
ಯಾ ಇದನ್ನು 2 ಸಲ ಅಲ್ಲ 3 ಸಲ ಓದ್ಕೊಳ್ಳಿ, ಯಾಕಂದರೆ ಹೈ ಬಜೆಟು, ಡೀಟೇಲಾಗಿ ಓದ್ಕೊಳ್ಳಿ. ಟಿಪಿಕಲ್ ಆಗಿ ಏನಾದರೂ ವಿನ್ ಆದರೆ 25% ಪೇಮೆಂಟನ್ನು ವಿತಿನ್ 3 ಡೇಸಲ್ಲಿ ಕಟ್ಟಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈಗೆಲ್ಲ ಕಾಲ್ ಕೂಡ ಮಾಡ್ಬೋದು. ನೀವೇನಾದರೂ ಅಲ್ಲಿ ಹೋಗಬೇಕು ಅಂತ ಇದನ್ನು ಸ್ಕ್ಯಾನ್ ಮಾಡಿ ಅಲ್ಲಿಗೆ ಹೋಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನೀವು ಜಸ್ಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೌಸಿಂಗ್ ಕಾಂಪ್ಲೆಕ್ಸ್ ಅಂತ ಹೊಡೆದ್ರು ನಡೆಯುತ್ತೆ. ಇಲ್ಲ BDA ವಿಲ್ಲಾ ಹುಣ್ಣಿಗೇರಿ ಅಂತ ಹೊಡೆದ್ರು ಬರುತ್ತೆ, ಸೀದಾ ಕರ್ಕೊಂಡೋಗಿ ನಿಮಗೆ ಇಲ್ಲೇ ಬಿಡುತ್ತೆ. ಸೊ ಕರೆಂಟ್ಲಿ ರೈಟ್ ನೌ ಇಟ್ ಲುಕ್ಸ್ ವೆರಿ ನೈಸ್. ಲೆಟ್ ಮೀ ಶೋ ಹೌ ಇಟ್ ಲುಕ್ಸ್ ಲೈಕ್. ರಿಯಲ್ ಇಮೇಜ್ ತೆಗೆದ್ಬಿಡೋಣ. ಸೊ ದಿಸ್ ಹೌ ಇಟ್ ಲುಕ್ಸ್ ಲೈಕ್. ಎದುರುಗಡೆ ತುಂಬ ಪ್ರೈವೇಟ್ ಎಲ್ಲ ಇದೆ. ಗೇಟ್ ನಂಬರ್ 1. ಇಟ್ ಈಸ್ ಅ ಗೇಟೆಡ್ ಕಮ್ಯುನಿಟಿ ಗೈಸ್. ಓಕೆ, ಸೊ ಯಾವ ಥರ ಕಾಣುತ್ತೆ ನೋಡಿ. ಆಮೇಲೆ ಇದು ದಿಸ್ ಇಸ್ ಕಾಂಬಿನೇಷನ್ ಆಫ್ ಕ್ಲಬ್ ಹೌಸ್ ಎಲ್ಲ ಇದೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಕ್ಲಬ್ ಹೌಸ್. ಇದು ಸಿ ದಿಸ್ ಇಂಡೋರ್ ಸ್ಟೇಡಿಯಂ, ಗೇಮ್, ಸ್ವಿಮ್ಮಿಂಗ್ ಪೂಲ್, ದಿಸ್ ಎಲ್ಲ ಇದೆ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಯಾವುದೋ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ, ಮನೆ ಕಟ್ಕೊಂಡಿದ್ದಾರೆ. ಇದಕ್ಕೆ ಇಲ್ಲೂ ಒಂದು ಗೇಟ್ ಇದೆ, ಇದು ಗೇಟ್ ನಂಬರ್ 3. ಸಿ ಯಾವ ಥರ ಕಾಣ್ತಾ ಇದೆ ನೋಡಿ. ಸಿ Jan 2026 ಇಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ. ಇಟ್ ಈಸ್ ನೈಸ್, ಡೀಸೆಂಟ್. ಓಕೆ, ಈ ಥರ ವಿಸಿಟ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಈ ಎಲ್ಲ ಡೀಟೇಲ್ಸು ಇಲ್ಲಿದೆ. ಸಿ ಇನ್ನೊಂದೇನು ಸ್ಟಡಿ ಮಾಡಬೇಕು ಅಂತಂದರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫ್ಯೂ ಬೇಸಿಕ್. ಲೆಟ್ ಮೀ ಹೈಲೈಟ್ ದಿಸ್. ಪುನೀತ್ ರಾಜ್ಕುಮಾರ್ ಇಲ್ಲ. ಸೊ ನೀವು ತುಂಬ ಜನ ವಿಲ್ಲಾಗಳಿಗೆ 2 ಕೋಟಿ 3 ಕೋಟಿ ಕೊಡೋದು ನಾನು ನೋಡಿದ್ದೀನಿ. ಓಕೆ, ಜಸ್ಟ್ ಇದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ನಾನು ನಿಮಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ನಾವು ಒಂದು ಸರ್ಕಲ್ ಅಂತ ಹಾಕ್ಕೊಂಡಾಗ, ಓಕೆ, ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ನೋಡಿ. ಐ ಕೆಪ್ಟ್ ಈ ಕಡೆ BDA ವಿಲ್ಲಾ ಕಡೆ ಇಟ್ಟಿದ್ದೀನಿ. ಓಕೆ, ಬೆಂಗಳೂರನ್ನ ಸೆಂಟ್ರಿಕ್ ಆಗಿ ಮಾಡಿಕೊಂಡು ಮಾಡಿರುವಂತಹ, ಓಕೆ, ಇಟ್ಕೊಂಡ್ರೆ ನೋಡಿ. ತುಂಬ ಜನ ಹೋಗ್ಬಿಟ್ಟು ಸರ್ಜಾಪುರ ಕ್ರಾಸ್ ಮಾಡಿಬಿಟ್ಟು ಹೊಸಕೋಟೆ ಹತ್ರ ಬಾಗ್ಲೂರು ದಾಟಿ, ರಾಜನಕುಂಟೆ ದಾಟಿ, ಅಥವಾ ನೆಲಮಂಗಲ ದಾಟಿ, ಓಕೆ, ಎಲ್ಲರೂ ಹೋಗ್ಬಿಟ್ಟು ವಿಲ್ಲಾಗಳನ್ನ 2 ಕೋಟಿ 3 ಕೋಟಿ ಅಂತ ಎಲ್ಲ ಕೊಟ್ಟು ತೊಗೊತಾ ಇದ್ದಾರೆ. ಸರ್ಜಾಪುರ ರೋಡಲ್ಲಿ ಆ ಥರ ಬಿಸ್ನೆಸ್ ಜಾಸ್ತಿ ಇದೆ. ನೀವು ಆ ಥರ ಇದ್ದರೂ ಇದನ್ನೂ ಒಂದ್ಸಲ ಹೋಗಿ ನೋಡಿ. ನಿಮಗೆ 90 ಲಕ್ಷ, 1 ಕೋಟಿ 15 ಲಕ್ಷ ನಿಮ್ಗೆ ವಿಲ್ಲಾ ಸಿಗುತ್ತೆ. ಇದನ್ನು ನೀವು ಪರ್ಸನಲ್ ಯೂಸ್ಗೂ ಮಾಡ್ಬೋದು. ಸೊ ನೋಡಿ, ಇಲ್ಲಿಗೆ ನೀವು ಮೆಜೆಸ್ಟಿಕ್ಕಿಂದ ಬರಬೇಕು ಅಂತಂದರೆ, ಓಕೆ, ಜಸ್ಟ್ ಇಮ್ಯಾಜಿನ್, ಅಲ್ಲಿ ಇದಲ್ಲೇ ಹಾಕ್ಬಿಡ್ತೀನಿ ನೋಡಿ. ಮೆಜೆಸ್ಟಿಕ್ಕಿಂದ KSRTC ಬಸ್ ಸ್ಟ್ಯಾಂಡಿಂದ ಬರಬೇಕು ಅಂತಂದರೆ ಕೇವಲ 24 ಕಿಲೋಮೀಟರ್ ಗೈಸ್. ಕೇವಲ 24. ಓನ್ಲಿ 1 ಸ್ಟ್ರೈಟ್ ರೋಡ್, ಮಾಗಡಿ ರೋಡಿಗೆ ಬಂದ್ಬಿಟ್ಟು, ಓಕೆ, ಸೊ ಕಡಬಗೇರಿ ಗ್ರಾಸ್ ಎಲ್ಲ ರೈಟ್ ತೊಗೊಂಡ್ಬಿಟ್ರೆ ಮುಗೀತು. ಓಕೆ, ನಾನು ಹಾಕಿರೋದು ಮತ್ತೆ ಮೆಜೆಸ್ಟಿಕ್ಕಿಂದ. ಓಕೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್, ನೀವು ಇಲ್ಲಿಂದ HSRಗೆ ಬರ್ತೀನಿ ಅಂತಂದ್ರೂ ಮಲ್ಟಿಪಲ್ ವೇಸ್ ಇದೆ. 35 ಕಿಲೋಮೀಟರ್ಸು ಕೆಲಸ ಮಾಡೋಕ್ಕೆ ಹೇಳ್ತಾ ಇರೋದು ನಾನು. ಸೊ ಇಲ್ಲಿಂದ ನೀವು ಇಂದಿರಾನಗರಕ್ಕೆ ಹೋಗ್ತೀನಿ ಅಂತಂದರೆ 35 ಕಿಲೋಮೀಟರ್ಸು, 29 ಕಿಲೋಮೀಟರ್ಸು. ಬಡಪ್ಪ, ಇಲ್ಲಿಂದ ನಾವು ಮಾರತಳ್ಳಿ ಟೆಕ್ ಪಾರ್ಕ್ ಬರ್ತಾ ಇದೀವಿ ಕೆಲಸಕ್ಕೆ ಅಂತಂದರೆ 40 ಕಿಲೋಮೀಟರ್ಸು. ಇಲ್ಲ ನಾನು ಹೆಬ್ಬಾಳ್ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ 29 ಕಿಲೋಮೀಟರ್ಸು. ಓಕೆ, ಸೊ ಈ ತಲೆಯಲ್ಲಿ ನೀವು ಇದನ್ನು ಇಟ್ಕೊಳ್ಳೇಬೇಕು. ಓಕೆ, ತುಂಬ ಜನ ನಾವು ಇಕೋ ಸ್ಪೇಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ 40 ಕಿಲೋಮೀಟರ್ಸು. ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ಯು ನೀಡ್ ಟು ಕೇರ್ಫುಲ್. ಓಕೆ, ಸೊ ಕೇವಲ 24 ಕಿಲೋಮೀಟರ್ ದೂರದಲ್ಲಿದೆ. ಅದನ್ನು ಮತ್ತೆ ನೀವು ಮಾಗಡಿ ರೋಡಲ್ಲಿ ಜಂಕ್ಷನ್ ದಾಟಿದ್ಮೇಲೆ, ನೈಸ್ ಜಂಕ್ಷನ್ ಏನಿದೆಯಲ್ಲ, ಅಲ್ಲಿಂದ ಬರ್ತೀನಿ ಅಂತಂದರೆ ನಿಮಗೆ 10 ಕಿಲೋಮೀಟರ್ ಇದೆ. ಈಗ ನಮಗೆ ಈಗ ನೋಡಿ, ಈ ನೈಸ್ ಜಂಕ್ಷನ್ ಬೇರೆ ಒಂದು ಲ್ಯಾಂಡ್ ಮಾರ್ಕು. ಈಗ ನಮಗೆ ಈಗ SM ಕೃಷ್ಣ 300 ಮೀಟರ್ ರೋಡ್ ಆಗಿದೆಯಲ್ಲ, ಕೆಂಪೇಗೌಡ ಲೇಔಟು. ಓಕೆ, ಈಗ ನೋಡಿ, ಕೆಂಪೇಗೌಡ ಲೇಔಟ್ ಇದೆ. ಇಲ್ಲಿಂದ 10 ಕಿಲೋಮೀಟರ್ ಬಂದರೆ ಮೈಸೂರು ರೋಡು, ರಾಜರಾಜೇಶ್ವರಿ. ಸೊ ಇಲ್ಲಿಂದ ಹೋಗಬೇಕು ಅಂತಂದರೆ ಯು ಹ್ಯಾವ್ ಜಸ್ಟ್ 7.7 8 ಕಿಲೋಮೀಟರ್ಸ್ ಇದೆ.
ಓಕೆ, ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು 15 ನಿಮಿಷ ಡ್ರೈವ್, ನೀವು ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸಮ್ವನ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಈ ಸರ್ಕಲ್ ನೋಡ್ತಾ ಇದ್ರೆ ನೀವು ಇದನ್ನ ಹೋಗಿ ಕನ್ಸಿಡರ್ ಮಾಡಿ. ಇಟ್ ವಿಲ್ ಬಿ ನೈಸ್ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಯಾಕಂದರೆ ಈ ಸರ್ಕಲಲ್ಲಿ ತುಂಬ ಜನ ವಿಲ್ಲಾಗಳು ನಾನು ಅಬ್ಸರ್ವ್ ಮಾಡ್ದಂಗೆ 2 ಕೋಟಿ, 1.25 ಕೋಟಿ, ಅಲ್ಲಿ ಇದೆ 1.25 ಕೋಟಿ, ಇಲ್ಲ ಅಂತ ಹೇಳ್ತಿಲ್ಲ. ದೇ ಆರ್ ಬೆಟರ್ ದ್ಯಾನ್ ಈ ಪ್ರೈಸ್ಗೆ ಇದು ಸಿಕ್ಕರೆ ಬೆಟರ್ ದ್ಯಾನ್ ಇದ್ರೆ ನೋಡಿ. ಬಟ್ ಕನೆಕ್ಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಬೆಂಗಳೂರು ಸೆಂಟ್ರಿಂದ ತುಮಕೂರು ರೋಡ್ಗೆ ಮಧ್ಯದಲ್ಲಿದೆ, ಬೆಂಗಳೂರು ಸೆಂಟ್ರಲಿಂದ ಮಾಗಡಿ ರೋಡಿಗೆ ಮಧ್ಯದಲ್ಲಿದೆ. ಈಗ ನೆಲಮಂಗಲ, ಮಾಗಡಿ ಸ್ವಲ್ಪ ಬೆಳೀತಾ ಇದೆ, ಏರ್ಪೋರ್ಟ್ ಬಗ್ಗೆನೂ ಸ್ವಲ್ಪ ಆ ಕಡೆ ನಡೀತಾ ಇದೆ. ಸೊ ಸಮ್ವನ್ ವಾಂಟ್ ಟು ಪಿಕ್ ಇಟ್ ಅಪ್, ಕನ್ಸಿಡರ್ ಮಾಡ್ಕೊಳ್ಳಿ. ಏನೇ ಹೆಲ್ಪ್ ಬೇಕಂದ್ರೆ ಯು ಕ್ಯಾನ್ ಟಾಕ್ ಟು ಅಸ್ ವಿತ್ ಮಲ್ಟಿಪಲ್ ಕ್ವಶನ್ಸ್, ವಿ ವಿಲ್ ಆನ್ಸರ್ ಫಾರ್ ಫ್ರೀ. ಇದನ್ನು ಗಮನದಲ್ಲಿ ಇಟ್ಕೊಂಡು ವಿಸಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದು ಬಿಟ್ಟರೆ KPP ಹೆಂಗೆ ಲಾಗಿನ್ ಮಾಡಬೇಕಲ್ಲ ಹೇಳಿದ್ದೀನಿ, ಅದರಲ್ಲಿ ಎಲ್ಲ ಇದೆ. ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿ ವಿಲ್ ಪಿಕ್ ದಸ್ ಕ್ವಶನ್ನ ಪಿಕ್ ಮಾಡಿಬಿಟ್ಟು ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಇಲ್ಲಿವರೆಗೂ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಇಫ್ ಎನಿವನ್ ಪಾರ್ಟಿಸಿಪೇಟಿಂಗ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.